ವೆಲ್ಕಮ್ ಟು ದಿ ಕ್ಲಾಸಸ್. ಈ ಒಂದು ವಿಡಿಯೋದಲ್ಲಿ ನಾವು 15 ಮಾರ್ಕ್ಸ್ ಕ್ವಶನ್ ಮೇನ್, ಮೀಡಿಯನ್ ಮತ್ತು ಮೋಡು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಒಂದೇ ವಿಡಿಯೋದಲ್ಲಿ ನೋಡೋಣ. ಸಪ್ರೇಟ್ ವಿಡಿಯೋಸ್ಗಳನ್ನು ಕೂಡ ಪಾರ್ಟ್ ವೈಸ್ ಕೂಡ ಹಾಕಿದ್ದೀನಿ. ಇಲ್ಲಿ ಎಲ್ಲವೂ ಕೂಡ ಒಮ್ಮೆ ಕೇಳಿದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಕ್ವಶನ್ನು: ಕ್ಯಾಲ್ಕುಲೇಟ್ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಫಾರ್ ದ ಫಾಲೋಯಿಂಗ್ ಡಾಟಾ. ಕ್ಲಾಸಸ್ ಮತ್ತು ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಮೀನ್ ಕ್ಯಾಲ್ಕುಲೇಟ್ ಮಾಡೋಣ. ಮೀನ್ ಫಾರ್ಮುಲಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ. ಇಲ್ಲಿ ಕೊಟ್ಟಿರೋದನ್ನು ವಾಪಸ್ ನಾನು ಪ್ರಿಪೇರ್ ಮಾಡಿರೋದನ್ನು ಬರ್ಕೊಂಡಿದ್ದೀನಿ. ಇದಾದಮೇಲೆ ಫಸ್ಟು ನಾವು ಎಕ್ಸನ್ನು ಕಂಡುಹಿಡಿಬೇಕು. ಮಿಡ್ ಪಾಯಿಂಟ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಒಂದನೇ ಕ್ಲಾಸಸ್ ಒಳಗೆ ಅಪ್ಪರ್ ಲಿಮಿಟ್ 10, ಲೋವರ್ ಲಿಮಿಟ್ 0. ಇದನ್ನು ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಿದರೆ 0 ಪ್ಲಸ್ 10 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 5 ಬರ್ತೈತಿ. ಎಕ್ಸ್ ಅಂಥೇಳಿ ಆ ಎಲ್ಲ ಮಿಡ್ ಪಾಯಿಂಟ್ಗಳನ್ನು ಬರ್ಕೋಬೇಕು. ನೆಕ್ಸ್ಟ್ ಬೇಕಾಗಿರೋದು ನಮ್ಗೆ ಡಿ ಡ್ಯಾಶದ ಫಾರ್ಮುಲಾ ಡಿ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ಎಕ್ಸ್ ಅಂದ್ರೆ ಆಲ್ರೆಡಿ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಟೇಬಲಲ್ಲಿ ಇದೆ. ಎ ಅಂದ್ರೆ ಅಝೂಮ್ಡ್ ಮೀನ್. ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನು ಅಝೂಮ್ಡ್ ಮೀನ್ ಆಗಿ ತೊಗೋಬೇಕು. ನಾ ಈ ಕೇಸ್ ಒಳಗೆ 35 ತೊಗೊಂಡು ಮಾಡತ್ತೀನಿ. ನೀವು ಈ ಒಂದು ಎಕ್ಸ್ ಕಾಲಮ್ ಒಳಗಿರೋ ವ್ಯಾಲ್ಯೂ ತೊಗೋಬೇಕು. ಅದರ್ವೈಸ್ ಇಲ್ಲಿ ಇರದೇ ಇರುವಂತಹ ಕಾಲಮ್ ಒಳಗಿಂದು ನೀವು ತೊಗೊಂಡ್ರೂ ಕೂಡ ಏನಾಗತ್ತೆ, ಬರುತ್ತೆ, ಆನ್ಸರು ಸೇಮ್ ಇರ್ತೈತಿ. ಅದಾದಮೇಲೆ ಸಿಯನ್ನು ನಾನು 5 ಅಂತ ತೊಗೊತೀನಿ. ಇಲ್ಲಿಯೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಎಕ್ಸ್ ಅಂದ್ರೆ ಒಂದೇದ್ರೊಳಗೆ ಎಷ್ಟಿದೆ ರೀ, 5 ಮೈನಸ್ 35 ಡಿವೈಡೆಡ್ ಬೈ ಸಿ. ಮೈನಸ್ ಮಾಡಿದರೆ ಬರೋದು -30 ಡಿವೈಡೆಡ್ ಬೈ 5. ಇದನ್ನು ಸಿಂಪ್ಲಿಫೈ ಮಾಡಿದರೆ -6 ಬರುತ್ತೆ. ಈ ರೀತಿ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಡಿ ಡ್ಯಾಶನ್ನು ಬರ್ಕೋರಿ. ಇದಾದಮೇಲೆ ನಮಗೆ ಬೇಕಾಗಿರೋ ಕಾಲಮ್ ಎಫ್ ಡಿ ಡ್ಯಾಶ್ ಅಂದರೆ ಏನೂ ಇಲ್ಲ, ಎಫ್ ಮತ್ತು ಡಿ ಡ್ಯಾಶಿಗೆ ಇಂಟು ನೀವು ಮಾಡಿ ಬರಿಬೇಕು. 8 ಇಂಟು -6 ಎಷ್ಟಾಗತ್ತೆ, -48 ಆಗುತ್ತೆ. ಅದೇ ರೀತಿಯಲ್ಲಿ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಬರೆದ್ರೆ ಇಷ್ಟು ವ್ಯಾಲ್ಯೂಗಳು ಬರ್ತಾವೆ. ಇವುಗಳನ್ನು ಕೂಡಿಸಿದ್ರೆ ಎಫ್ ಡಿ ಡ್ಯಾಶ್ ಮೈನಸ್ ಇದ್ದಿದ್ದು ಮೈನಸ್ ಮಾಡಿರಿ, ಪ್ಲಸ್ ಇದ್ದಿದ್ದು ಪ್ಲಸ್ ಮಾಡಿರಿ, ಎಷ್ಟು ಬರುತ್ತೆ, -98 ಈ ಕೇಸ್ ಒಳಗೆ ಬರ್ತೈತಿ. ದೆನ್ ಇದಾದಮೇಲೆ ಫಾರ್ಮುಲಾದೊಳಗೆ ಎಲ್ಲ ಫಿಲ್ ಮಾಡೋಣ. ಎ ಅಂದರೆ 35, ಸಿಗ್ಮಾ ಡಿ ಡ್ಯಾಶು -98, ಎನ್ ಈಸ್ ಈಕ್ವಲ್ ಟು 90, ಸಿ ಈಸ್ ಈಕ್ವಲ್ ಟು 5 ಫಿಲ್ ಮಾಡಿರಿ. ಎ 35 ಪ್ಲಸ್ ಇಂಟು ದ ಬ್ರಕೆಟ್ ಮೈನಸ್ ಒಳಗೆ ಇರೋದ್ರಿಂದ -98 ಇಂಟು 5 ಡಿವೈಡೆಡ್ ಬೈ ಎನ್ ಅಂದರೆ 90. ಫಸ್ಟ್ ನೀವೇನು ಮಾಡ್ಕೋಬೇಕು, ಈ ಪೋರ್ಷನ್ ಬ್ರಕೆಟ್ಸ್ದು ಪೋರ್ಷನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಕೂಡಿಸ್ಬೇಕು. ಇಲ್ಲಿ ನಾವು ಫಸ್ಟ್ ಇಂಟು ಮಾಡಿದರೆ ಎಷ್ಟು ಬರುತ್ತೆ ರೀ, -490 ಡಿವೈಡೆಡ್ ಬೈ 90. ಇದನ್ನು ಡಿವೈಡೆಡ್ ಬೈ ಮಾಡಿದರೆ -5.4 ಬರುತ್ತೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಐತಿ, ಹಾಗಾಗಿ ಮೈನಸ್ ಮಾಡಬೇಕು. 35 ಮೈನಸ್ 5.4 ದಿಸ್ ಈಸ್ ಈಕ್ವಲ್ ಟು ಅಂದ್ರೆ ಮೀನ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ರೀ, 29.56. ಈ ಒಂದು ಫಾರ್ಮುಲಾ ನಿಮ್ಗೆ ಯಾವುದು, ಎ ಮೈನಸ್ ಸಿಗ್ಮಾ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಸ್ವಲ್ಪ ಕಷ್ಟ ಆಗ್ತೈತಿ ಅಂತಂದರೆ ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಒಳಗೆ ನಿಮ್ಗೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿರಿ, ಮೀನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಇದನ್ನು ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಇದು ಕೂಡ ಅನದರ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಮೀನ್. ಎರಡರಲ್ಲಿ ಸೇಮ್ ಆನ್ಸರ್ ನಿಮ್ಗೆ ಬರ್ತೈತಿ. ಆಲ್ರೆಡಿ ಎಫ್ ಮತ್ತು ನಮ್ಗೆ ಕ್ಲಾಸಸ್ಗಳೇ ಗೊತ್ತಿದ್ದಾವೆ. ನೆಕ್ಸ್ಟ್ ಇನ್ನೊಂದು ಕಾಲಮ್ ಆ್ಯಡ್ ಮಾಡಿದೆ, ಅದರಲ್ಲಿ ಎಕ್ಸ್ ಅಂದರೆ ಏನರ್ಥ, ಎಕ್ಸ್ ಅಂದರೆ ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮಿಡ್ ಪಾಯಿಂಟ್ ಹಿಂದೆ ಮಾಡಿದ್ವಲ್ಲ ಹಂಗೆ 0 ಪ್ಲಸ್ 10 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ, 5 ಬರುತ್ತೆ. ಅದೇ ರೀತಿ 5, 15, 25 ಈ ರೀತಿ ಕ್ಯಾಲ್ಕುಲೇಟ್ ನೀವು ಮಾಡಿ ಮಿಡ್ ಪಾಯಿಂಟ್ಗಳನ್ನು ಬರ್ಕೋಬೇಕು. ಇದಾದಮೇಲೆ ಎಫ್ ಎಕ್ಸ್ ಕಾಲಮ್ ಐತೆ ನೋಡಿರಿ, ಸಿಂಪಲ್ ಎಫ್ ಇಂಟು ಎಕ್ಸನ್ನು ಮಾಡಿದ್ರೆ ಮುಗೀತು. ಎಫ್ ಇಂಟು ಎಕ್ಸ್ 8 ಇಂಟು 5 ಈಸ್ ಈಕ್ವಲ್ ಟು 40. ಎಲ್ಲವನ್ನು ಅದೇ ರೀತಿ ನೀವು ಇಂಟು ಮಾಡ್ಕೋತಾ ಹೋಗ್ರಿ. ನೆಕ್ಸ್ಟ್
ಕೂಡಿಸ್ಬೇಕು. ಸಿಗ್ಮಾ ಎಫ್ ಎಕ್ಸ್ ಕೂಡಿಸಿದ್ರೆ 2660 ಬರುತ್ತೆ. ಇದಾದಮೇಲೆ ಫಾರ್ಮುಲಾದೊಳಗೆ ಫಿಲ್ ಮಾಡಿರಿ. 2660 ಡಿವೈಡೆಡ್ ಬೈ 90, ಇಲ್ಲೂ ಕೂಡ 29.56 ನಿಮ್ಗೆ ಆನ್ಸರ್ ಬರ್ತೈತಿ. ಇದು ಒಂದು ಸಿಂಪಲ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಮೀನ್. ಎರಡರಲ್ಲಿ ಯಾವುದು ಈಸಿ ಆಗ್ತೈತೋ ಅದ ಫಾರ್ಮುಲಾ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಎರಡನೇದು ನಾವು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು. ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅದರ ಫಾರ್ಮುಲಾ ಐತಿ ನಿಮ್ಗೆ. ಮೀಡಿಯನ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಸಿ ಡಿವೈಡೆಡ್ ಬೈ ಎಫ್ ಇಂಟು ದ ಬ್ರಾಕೆಟ್ ಎನ್ ಡಿವೈಡೆಡ್ ಬೈ 2 ಮೈನಸ್ ಸಿ ಎಫ್. ಇಲ್ಲಿ ನಾವು ಮೀಡಿಯನ್ ಕ್ಲಾಸನ್ನು ಮೊದಲ ಕ್ಯಾಲ್ಕುಲೇಟ್ ಮಾಡಬೇಕು. ಮೀಡಿಯನ್ ಕ್ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಐತಿ. ಯಾವುದು? ಮೀಡಿಯನ್ ಕ್ಲಾಸ್ ಈಸ್ ಈಕ್ವಲ್ ಟು ಸೈಜ್ ಆಫ್ ಎನ್ ಡಿವೈಡೆಡ್ ಬೈ 2th ಐಟಮ್. ಎನ್ ಅಂದರೆ ಎಷ್ಟು? ಇದರಲ್ಲಿ 90 ಐತಿ. ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ? ಸೈಜ್ ಆಫ್ 90 ಡಿವೈಡೆಡ್ ಬೈ 2th ಐಟಮ್ ಎಷ್ಟು ಬರುತ್ತೆ? ಸೈಜ್ ಆಫ್ 45th ಐಟಮ್. ಈ 45th ಯಾವ ಒಂದು ಸಿ ಎಫ್ ಒಳಗೆ ಬರುತ್ತೆ ಅಂತ ನೋಡಬೇಕು. 44 ಒಳಗಂತೂ ಇಲ್ಲೇ ಬರೋಂಗಿಲ್ಲ, ಹಾಗಾಗಿ 74 ಒಳಗೆ ಬರುತ್ತೆ. 74ದ ಕ್ಲಾಸ್ ಏನಿದೆಯಲ್ಲ ಅದ ನಿಮ್ಗೆ ಮೀಡಿಯನ್ ಕ್ಲಾಸ್. ಅಂದರೆ ಮೀಡಿಯನ್ ಕ್ಲಾಸ್ ಎಷ್ಟಾಯ್ತು ರೀ ಈ ಕೇಸ್ ಒಳಗೆ? 30 to 40. ದೇರ್ಫೋರ್ ಮೀಡಿಯನ್ ಕ್ಲಾಸ್ ಇಸ್ ಈಕ್ವಲ್ ಟು 30 to 40 ಅಂತ ಬರ್ಕೋರಿ. ಇದಾದಮೇಲೆ ನಮ್ಗೆ ಬೇಕಾಗಿರೋದು ಎಲ್ ಅಂದ್ರೆ ಲೋವರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್. ಇದರಲ್ಲಿ ಲೋವರ್ ಲಿಮಿಟ್ ಯಾವುದಿದೆ? 30 ಐತಿ. ಹಾಗಾಗಿ ಎಲ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 30. ದೆನ್ ಸಿ ಲೆಂತ್ ಆಫ್ ದ ಮೀಡಿಯನ್ ಕ್ಲಾಸ್. ಲೆಂತ್ ಆಫ್ ದ ಮೀಡಿಯನ್ ಕ್ಲಾಸ್ ಅಂದ್ರೆ ಮತ್ತು ಏನು ಇವೆರಡು ಮೈನಸ್ ಮಾಡಿದರೆ ಎಷ್ಟು ಬರುತ್ತೋ ಅದು 40 ಮೈನಸ್ 30 ಅಂದ್ರೆ 10. ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸದ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ನೋಡಬೇಕು. ಎಷ್ಟೈತೆ ರೀ? 30 ಐತಿ. ಹಾಗಾಗಿ ಅದು ಕೂಡ 30 ಅಂತ ಬರ್ಕೋರಿ. ದೆನ್ ಇದಾದಮೇಲೆ ಬೇಕಾಗಿರೋದು ಎನ್. ಆಲ್ರೆಡಿ ಎನ್ ಕೂಡಿಸಿರಿ ನಿಮ್ಗೆ 90 ಅಂತ ಗೊತ್ತಿದೆ. ನೆಕ್ಸ್ಟ್ ಇರೋದು ಯಾವುದು ಅಂತಂದ್ರೆ ಸಿ ಎಫ್ ಅಂತಂದ್ರೇನು? ಈ ಮೀಡಿಯನ್ ಕ್ಲಾಸದ ಮೇಲಿರುವಂತಹ ಸಿ ಎಫ್ ಪ್ರಿಸೀಡಿಂಗ್ ಅಂತ ಹೇಳ್ತೀವಿ. ಹಿಂದಿಂದ ಮೀಡಿಯನ್ ಕ್ಲಾಸ್ ಇದಿತ್ತು ನಿಮ್ಮದು, ಇದ್ರ ಮೇಲಿಂದ ಅಂದರೆ ಎಷ್ಟು ರೀ? 44 ಅಂತ ಬರ್ಕೋರಿ. ಇದಾದಮೇಲೆ ಫಾರ್ಮುಲಾದೊಳಗೆ ಎಲ್ಲವನ್ನು ಫಿಲ್ ಮಾಡಬೇಕು. ಫಾರ್ಮುಲಾದಲ್ಲಿ ಫಿಲ್ ಮಾಡಿದ್ರೆ 30 ಪ್ಲಸ್ 10 ಡಿವೈಡೆಡ್ ಬೈ 30 ಇಂಟು ದ ಬ್ರಾಕೆಟ್ 90 ಡಿವೈಡೆಡ್ ಬೈ 2 ಮೈನಸ್ 44. ಫಸ್ಟ್ ಈ ಬ್ರಾಕೆಟ್ ಏನು ಹಾಕೀವಿ ಈ ಪೋರ್ಷನ್ ಕಂಪ್ಲೀಟ್ ಮಾಡ್ಕೋರಿ. ಇದನ್ನು ಕಂಪ್ಲೀಟ್ ಮಾಡಿದರೆ ಎಷ್ಟಾಗತ್ತೆ ರೀ ನಮಗೆ? ಫಸ್ಟ್ 10 ಡಿವೈಡೆಡ್ ಬೈ 30 ಮಾಡಿದ್ರೆ 0.33 ಬರುತ್ತೆ. ಇದನ್ನು ಡಿವೈಡೆಡ್ ಬೈ ಮಾಡಿದ್ರೆ 45 ಬರುತ್ತೆ. ಇಷ್ಟು ಆದಮೇಲೆ ನೆಕ್ಸ್ಟು ಮೈನಸ್ ಮಾಡಿರಿ. ಮೊದಲು ಮೈನಸ್ ಮಾಡಿದ್ರೆ 1 ಬರ್ತೈತಿ. ದೆನ್ ನೆಕ್ಸ್ಟ್ 0.33 ಇಂಟು 1 ಮಾಡಿದ್ರೆ 0.333 ಅದೇನಿತ್ತು ಅದು ವಾಪಸ್ ನಿಮ್ಗೆ ಬರ್ತಿರ್ತೈತಿ. ನೆಕ್ಸ್ಟ್ ಇವುಗಳನ್ನು ಕೂಡಿಸಿದ್ರೆ ಮೀಡಿಯನ್ ಈಸ್ ಈಕ್ವಲ್ ಟು 33.33 ಬರುತ್ತೆ. ಇದಾದಮೇಲೆ ನಾವು ಮೂರನೇದ್ದು ಮೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೋಡ್ ಫಾರ್ಮುಲಾ ಆಲ್ರೆಡಿ ಇಲ್ಲೇ ನಿಮಗೆ ಡಿಸ್ಪ್ಲೇ ನಾನು ಮಾಡಿದ್ದೀನಿ. ಇಲ್ಲಿ ನಾವು ಫಸ್ಟ್ ಮಾಡಲ್ ಕ್ಲಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನಾವು ಮಾಡಲ್ ಕ್ಲಾಸು ಅಂತಂದ್ರೆ ವೇರಿಯೇಬಲ್ ಕರೆಸ್ಪಾಂಡಿಂಗ್ ಟು ದಿ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವುದೈತಿ ಅದು ಆಗತ್ತೆ. ಈ ಒಂದು ಫ್ರೀಕ್ವೆನ್ಸಿ ಒಳಗೆ ಮ್ಯಾಕ್ಸಿಮಮ್ ಇರೋದು ಯಾವುದು ಅಂತಂದರೆ ಎಷ್ಟು? 30. ಹಾಗಾಗಿ ಮಾಡಲ್ ಕ್ಲಾಸ್ ಎಷ್ಟು ಬರುತ್ತೆ ರೀ ನಿಮ್ಗೆ ಅಂತಂದ್ರೆ 30ರಿಂದ 40 ಬರುತ್ತೆ. ಮಾಡಲ್ ಕ್ಲಾಸನ್ನು ನಾವು ಬರೆದ್ವಿ. ಮಾಡಲ್ ಕ್ಲಾಸ್ ಆದಮೇಲೆ ನಿಮ್ಗೆ ನೆಕ್ಸ್ಟ್ ಯಾವ್ದು ಬೇಕು? ಲೋವರ್ ಲಿಮಿಟ್. ಲೋವರ್ ಲಿಮಿಟ್ ಎಷ್ಟು ಅಂತಂದರೆ 30 ಆದಮೇಲೆ ನಿಮಗೆ F1 ಬೇಕು. F1 ಅಂತಂದರೆ ಏನು? ಫ್ರೀಕ್ವೆನ್ಸಿ ಆಫ್ ದಿ ಮಾಡಲ್ ಕ್ಲಾಸ್ 30. F1 ಈಸ್ ಈಕ್ವಲ್ ಟು 30. ಇದಾದಮೇಲೆ ನಿಮ್ಗೆ F1ದ ಮೇಲೆ ಯಾವುದಿರುತ್ತೆ? F1ದ ಮೇಲೆ F0 ಇರುತ್ತೆ, ಕೆಳಗಡೆ F2 ಇರುತ್ತೆ. ಅದನ್ನು ಕೂಡ ನೀವು ಬರ್ಕೊಂಬಿಡ್ರಿ. F0 ನೆಕ್ಸ್ಟ್ F2. ಇದಾದಮೇಲೆ ನಿಮ್ಗೆ ಬೇಕಾಗಿರೋದು ಯಾವುದು ಅಂತಂದ್ರೆ ಸಿ ಕ್ಲಾಸ್ ಬಿಡ್ತು ಅಥವಾ ಲೆಂತ್ ಆಫ್ ದ ಮಾಡಲ್ ಕ್ಲಾಸ್ ಎಷ್ಟು?
30 40 ಐತಿ ಕ್ಲಾಸ್. 40 ಮೈನಸ್ 30 ಎಷ್ಟು ಬರುತ್ತೆ? 10 ನಿಮ್ಗೇನಾಗತ್ತೆ? ಮಾಡಲ್ ಕ್ಲಾಸ್ ಆಗುತ್ತೆ. ಫಾರ್ಮುಲಾದೊಳಗೆ ಫಿಲ್ ಮಾಡ್ತೀರಿ. 30 ಪ್ಲಸ್ ಇಂಟು ದ ಬ್ರಕೆಟ್ 30 ಮೈನಸ್ 20 ಡಿವೈಡೆಡ್ ಬೈ 60 ಮೈನಸ್ 20 ಮೈನಸ್ 7 ಬ್ರಕೆಟ್ ಕಂಪ್ಲೀಟ್ ಇಂಟು ಸಿ. ಫಸ್ಟ್ ಈ ಎಲ್ಲ ಮೈನಸ್ ಮಾಡೋದನ್ನು ಪೋರ್ಷನನ್ನು ಕಂಪ್ಲೀಟ್ ಮಾಡಿರಿ. ಅಂದರೆ ಎಷ್ಟು ಬಂತ್ರಿ? 10 ಡಿವೈಡೆಡ್ ಬೈ 33 ಇಂಟು ಸಿ. ಇದನ್ನು ಕಂಪ್ಲೀಟ್ ಮಾಡ್ಕೋರಿ, ಮತ್ತು ಕೂಡ್ಸೋದು ಮಾಡೋಕ್ಕೆ ಹೋಗ್ಬೇಡ್ರಿ. 10 ಇಂಟು 10 100. 100 ಡಿವೈಡೆಡ್ ಬೈ 33 ಮಾಡಿದರೆ ಎಷ್ಟು ಬರುತ್ತೆ? 3.03 ಬರುತ್ತೆ. 30 ಪ್ಲಸ್ 3.03 ಮಾಡಿದರೆ 33.033 ಬರ್ತೈತಿ. ಈ ಒಂದು ವಿಡಿಯೋದೊಳಗೆ ನಾವು ಮೀಡಿಯನ್ ಮೋಡ್ ಕ್ಯಾಲ್ಕುಲೇಟ್ ಮಾಡೋದನ್ನು ಮತ್ತು ಅದರ ಜೊತೆಗೆ ಕ್ಲಾಸಸ್ ಮತ್ತು ಫ್ರೀಕ್ವೆನ್ಸಿಯನ್ನು ಫಸ್ಟ್ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಎಕ್ಸಾಮಿನೇಷನಿಗೆ 15 ಮಾರ್ಕ್ಸಿಗೆ ಮೀಡಿಯನ್ ಮೋಡ್, ಅದು ಕೂಡ ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಆಲ್ಮೋಸ್ಟ್ 99% ಕ್ವಶನ್ ಬಂದೇ ಬರ್ತೈತಿ. ಹಾಗಾಗಿ ನೀವು ಇದನ್ನು 100% ತಯಾರು ಆಗಿರ್ರಿ. ಅದು ಅಲ್ಲದೆ ನಾವು ನೆಕ್ಸ್ಟು ಯೂನಿಟ್ದೊಳಗೂ ಕೂಡ MD ಮೀನ್ ಡಿವಿಷನ್ ಫ್ರಾಮ್ ಮೀಡಿಯನ್ ಮೋಡ್ ಮತ್ತು ಮೀನ್ ಕ್ಯಾಲ್ಕುಲೇಟ್ ಮಾಡುವಾಗ ಕೂಡ ನಿಮ್ಗೆ ಮೀಡಿಯನ್ ಮೋಡ್ ಕ್ಯಾಲ್ಕುಲೇಟ್ ಮಾಡೋದು ಇದ್ದೇ ಇರ್ತೈತಿ. ಹಾಗಾಗಿ ಈ ಮೂರುಗಳನ್ನು ಪರ್ಫೆಕ್ಟ್ ಆಗ್ರಿ. ಇದೇ ರೀತಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.